ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಈ ಒಂದು ರಹಸ್ಯ ಬಯಲು ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ. ನಾನಿವತ್ತು ಈ ಒಂದು ರಹಸ್ಯ ಬಯಲು ಕಾರ್ಯಕ್ರಮದಲ್ಲಿ ಮತ್ತೊಂದು ರಹಸ್ಯದ ಬಗ್ಗೆ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಮೋಸ ಹೋಗೋರು ಇರೋವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ ಸ್ನೇಹಿತರೆ. ದೇವರನ್ನು ನಂಬುವವರು ಇರೋವರೆಗೂ ದೇವರನ್ನು ನಂಬಿಸಿ ದೇವರ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ ಜನರಿಗೆ ಮೋಸ ಮಾಡ್ತಕ್ಕಂಥ ವಿಕೃತ ಮನಸ್ಥಿತಿ ಉಳ್ಳ ವ್ಯಕ್ತಿಗಳು ಈ ಸಮಾಜದಲ್ಲಿ ಇರ್ತಾರೆ ಸ್ನೇಹಿತರೆ. ಅಂಥವರಿಂದ ನಾವು ಭಾಳಷ್ಟು ಜಾಗೃತರಾಗಿರ್ಬೇಕಂತಕ್ಕಂಥದ್ದು ನಾನು ಮೊಟ್ಟ ಮೊದಲ ಬಾರಿಗೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಕೆಲವು ಸ್ವಾಮಿಗಳು, ಕೆಲವು ಬಾಬುಗಳು ಏನು ಮಾಡ್ತಾರೆ ಅಂತಂದರೆ, ತಮ್ಮ ಹೊಟ್ಟೆಪಾಡಿಗಾಗಿ, ತಮ್ಮ ಒಂದು ಬದುಕಿಗಾಗಿ, ತಮ್ಮ ಜೀವನವನ್ನು ನಡೆಸೋದಕ್ಕಾಗಿ ದೇವರು ಧರ್ಮದ ಹೆಸರಿನಲ್ಲಿ, ಮಾಟ ಮಂತ್ರಗಳ ಹೆಸರಿನಲ್ಲಿ, ಪವಾಡಗಳ ಹೆಸರಿನಲ್ಲಿ ಯಾವ ರೀತಿ ಮೋಸ ಮಾಡ್ತಾರೆ ಅಂತಕ್ಕಂಥದ್ದು ನಾವು ತಿಳ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ನಾನಿವತ್ತು ಈ ಒಂದು ವಿಡಿಯೋದಲ್ಲಿ ಏನು ತಿಳಿಸ್ತಾ ಇದ್ದೀನಪ್ಪ ಅಂತಂದರೆ, ಕೆಲವು ಸ್ವಾಮಿಗಳು ನಮ್ಮ ಮನೆಗಳಿಗೆ ಬರ್ತಾರೆ ಸ್ನೇಹಿತರೆ. ಕೆಲವು ಬಾಬಾಗಳು, ಕೆಲವು ಸ್ವಾಮಿಗಳು, ಕೆಲವು ಜೋಗತಿಗಳು ನಮ್ಮ ಮನೆ ಒಳಗಡೆ ಬರ್ತಾರೆ ಸ್ನೇಹಿತರೆ. ಮನೆ ಒಳಗಡೆ ಬಂದ್ಬಿಟ್ಟು ನಿಮ್ಮ ಮನೆಗೆ ಯಾರೋ ಮಾಟ ಮಂತ್ರ ಮಾಡಿಸಿದಾರೋ ಇಲ್ವೋ ಅಂತ ಕಂಡಿಡ್ತೀನಿ, ನಾನು ಪ್ರಯೋಗಾತ್ಮಕವಾಗಿ ನಾನು ಕಂಡಿಡ್ತೀನಿ, ನನ್ನ ದೈವಶಕ್ತಿಯಿಂದ ಕಂಡಿಡ್ತೀನಿ ಅಂತೇಳಿ ಯಾವ ರೀತಿ ಒಂದು ಪ್ರಯೋಗ ಮಾಡಿ ಅವ್ರು ಯಾವ ರೀತಿ ಮಾಟ ಮಂತ್ರ ಆಗಿದೆ ನಿಮ್ಮ ಮನೆಗೆ ಅಂತೇಳಿ ಹೇಳಿ ನಂಬಿಸಿ, ಸೊ ಆ ಮಾಟ ಮಂತ್ರದ ಹೆಸರಿನಲ್ಲಿ, ಆ ಪರಿಹಾರದ ಹೆಸರಿನಲ್ಲಿ ₹1000 ಹಣವನ್ನು ಯಾವ ರೀತಿ ಲೂಟಿ ಮಾಡ್ಕೊಂಡು ಹೋಗ್ತಾರೆ ಅಂತಕ್ಕಂಥದ್ದು ನಾನು ಪ್ರಾಕ್ಟಿಕಲ್ ಆಗಿ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಅವ್ರು ಏನು ಮಾಡ್ತಾರೆ ಅಂತಂದರೆ, ನಿಮ್ಮ ಮನೆಗೆ ಬರ್ತಾರೆ ಅವರು. ಬಂದ ನಂತರದಲ್ಲಿ ನಿಮ್ಮ ಮನೆಗೆ ಮಾಟ ಮಂತ್ರ ಆಗಿದೆಯೋ ಅಥವಾ ಇಲ್ವೋ ಅಂತೇಳಿ ನಾನು ಕಂಡುಹಿಡಿತೀನಿ ಅಂತೇಳಿ ಅವ್ರು ಯಾವ ರೀತಿ ಪ್ರಯೋಗ ಮಾಡ್ತಾರೆ ಅಂತಕ್ಕಂಥದ್ದು, ಮತ್ತು ಯಾವ ರೀತಿ ಮೋಸ ಮಾಡ್ತಾರೆ, ಯಾವ ರೀತಿ ನಮ್ಮಿಂದ ₹1000 ಹಣವನ್ನು ಲೂಟಿ ಮಾಡ್ಕೊಂಡು ಹೋಗ್ತಾರೆ ಅಂತಕ್ಕಂಥದ್ದು ನಾನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಒಂದು ಖಾಲಿ ಗ್ಲಾಸ್ ನಮ್ಮ ಕಡೆಯಿಂದ ಅವ್ರು ಏನು ಮಾಡ್ತಾರೆ ಅಂತಂದರೆ, ಒಂದು ಖಾಲಿ ಗ್ಲಾಸ್ ಇಸ್ಕೊಳ್ತಾರೆ ಸ್ನೇಹಿತರೆ, ಮತ್ತು ಒಂದಿಷ್ಟು ನೀರು ಹಾಕ್ಕೊಳ್ತಾರೆ ಒಳಗಡೆ. ನೀರದು ನೋಡಿ, ಈ ರೀತಿ ಇಷ್ಟು ನೀರು ಹಾಕ್ಕೊಳ್ತಾರೆ ಸ್ನೇಹಿತರೆ. ಅಂದರೆ ಗ್ಲಾಸ್ ತುಂಬ ನೀರು ಹಾಕಿಸ್ಕೊಳ್ತಾರೆ. ಹಾಕಿಸ್ಕೊಂಡ ನಂತರ ಇದರಲ್ಲಿ ಕುಂಕುಮ, ಭಂಡಾರ, ವಿಭೂತಿ ಇವೆಲ್ಲ ಕೂಡ ಏನಪ್ಪ ಅಂತಂದರೆ ಹಾಕ್ತಾರೆ ಸ್ನೇಹಿತರೆ. ಪೂಜೆ ಮಾಡ್ತಾರೆ. ಆಮೇಲೆ ಏನು ಮಾಡ್ತಾರೆ ಅಂತಂದರೆ, ಒಂದು ಎಕ್ಕೆ ಎಲೆ ನೋಡಿ, ಇದು ಎಕ್ಕೆ ಎಲೆ. ಈ ಎಕ್ಕೆ ಎಲೆ ಏನು ಮಾಡ್ತಾರೆ ಅಂತಂದರೆ ಇದ್ರ ಮೇಲೆ ಹಾಕ್ತಾರೆ ಸ್ನೇಹಿತರೆ. ಇದ್ರ ಮೇಲೆ ಎಕ್ಕೆ ಎಲೆಯನ್ನು ಹಾಕ್ತಾರೆ, ನೋಡ್ಬೋದು. ಈ ರೀತಿ ಎಕ್ಕೆ ಎಲೆಯನ್ನು ಹಾಕಿಬಿಟ್ಟು ನಮ್ಮೆದುರಿಗೆ ಈ ಒಂದು ಗ್ಲಾಸನ್ನು ಉಲ್ಟಾ ಮಾಡ್ತಾರೆ ಸ್ನೇಹಿತರೆ. ಈ ಗ್ಲಾಸನ್ನು ಉಲ್ಟಾ ಮಾಡಿದಾಗ ಈ ಒಂದು ಎಲೆ ಕೆಳಗಡೆ ಬೀಳೋದಿಲ್ಲ ಸ್ನೇಹಿತರೆ. ಒಂದು ವೇಳೆ ಈ ಎಲೆ ಕೆಳಗಡೆ ಬಿದ್ದರೆ ಮಾಟ ಮಂತ್ರ ಆಗಿಲ್ಲ ಅಂತ ಅರ್ಥ. ಒಂದು ವೇಳೆ ಈ ಎಲೆ ಕೆಳಗಡೆ ಬೀಳದೆ ಹಾಗೆ ಹಿಡ್ಕೊಳ್ತಪ್ಪ ಅಂತಂದರೆ ನಿಮ್ಮ ಮನೆಗೆ ಯಾರೋ ಮಾಟ ಮಂತ್ರ ಮಾಡಿಸಿದ್ದಾರೆ ಅಂತಕ್ಕಂಥದ್ದು ಇಲ್ಲಿ ಗೊತ್ತಾಗುತ್ತಾ ಅಂತ ಹೇಳ್ತಾರೆ ಸ್ನೇಹಿತರೆ. ನೋಡ್ಬೋದು, ನಾನು ಕೂಡ ಪ್ರಾಕ್ಟಿಕಲ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ನಾನು ಎಲೆಯನ್ನು ಹಾಕಿದ್ದೀನಿ. ಈಗ ಕೈ ಬಿಡ್ತಾ ಇದ್ದೀನಿ, ನೋಡ್ಬೋದು ನೋಡಿ ಎಷ್ಟು ಈಸಿಯಾಗಿ, ಎಷ್ಟು ಚೆನ್ನಾಗಿ ಈ ಒಂದು ಎಲೆ ಈ ಗ್ಲಾಸಿಗೆ ಅಂಟಿಕೊಂಡಿದೆ. ನಾನು ಯಾವುದೇ ರೀತಿ ಇಲ್ಲಿ ಒಂದು ತೆಗೆಯೋಕ್ಕಾಗಲಿ ಅಥವಾ ಗಮ್ ಆಗಲಿ ನಾನು ಹಚ್ಚಿಲ್ಲ ಸ್ನೇಹಿತರೆ. ಒಂದು ಗ್ಲಾಸ್ ತೆಗೆದುಕೊಂಡಿದ್ದೀನಿ, ಆ ಗ್ಲಾಸ್ ಒಳಗೆ ನೀರು ಹಾಕಿಸ್ಕೊಂಡಿದ್ದೀನಿ, ಮತ್ತು ಆ ಒಂದು ಎಕ್ಕೆ ಎಲೆಯನ್ನು ಗ್ಲಾಸಿನ ಮೇಲೆ ಹಾಕಿದ್ದೀನಿ, ಉಲ್ಟಾ ಮಾಡಿದ್ದೀನಿ. ಇಷ್ಟೇ ಹೊರತಾಗಿ ಏನು ಮಾಡಿಲ್ಲ ನೋಡಿ. ಒಂದು ಹನಿ ಕೂಡ ನೀರು ಕೆಳಗಡೆ ಬೀಳ್ತಾ ಇಲ್ಲ. ಹಾಗಾದರೆ ಈ ಎಲೆ ಈ ರೀತಿ ಹಿಡ್ಕೊಂಡಿದೆ ಅಲ್ಲ, ನೀರು ಕೆಳಗಡೆ ಬೀಳ್ತಾ ಇಲ್ಲ, ಎಲೆ ಈ ರೀತಿ ಹಿಡ್ಕೊಂಡಿದೆ ಅಂದರೆ ನಿಮ್ಮ ಮನೆಗೆ ಯಾರೋ ಮಾಟ ಮಂತ್ರ ಮಾಡಿಸಿದ್ದಾರೆ ಅಂತ ಅರ್ಥ. ಅದಕ್ಕೆ ನಾನು ಪರಿಹಾರ ಕೊಡ್ತೀನಿ, ಪೂಜೆ ಮಾಡಿಸ್ತೀನಿ, ಅಷ್ಟು ದುಡ್ಡು ಕೊಡಿ, ಇಷ್ಟು ದುಡ್ಡು ಕೊಡಿ ಅಂತೇಳಿ ನಂಬಿಸಿ ನಿಮಗೆ ಮೋಸ ಮಾಡ್ತಾರೆ ಸ್ನೇಹಿತರೆ. ಭಾಳಷ್ಟು ಕೇರ್ಫುಲ್ ಆಗಿರ್ಬೇಕಂತಕ್ಕಂಥದ್ದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡ್ಬೋದು, ಇಷ್ಟು ಒಂದು ನೀರು ಭಾರವಾಗಿದ್ದರೂ ಕೂಡ ಎಲೆ ಕೆಳಗಡೆ ಬೀಳ್ತಾ ಇಲ್ಲ, ಮತ್ತು ನೀರು ಕೂಡ ಕೆಳಗಡೆ ಬೀಳ್ತಾ ಇಲ್ಲ, ನೋಡ್ಬೋದು. ಇಷ್ಟೇ. ಈ ರೀತಿ ಒಂದು ಪ್ರಯೋಗ ಮಾಡಿ ಒಂದು ಏನಪ್ಪ ಅಂತಂದರೆ ನಂಬಿಸ್ತಾರೆ ಸ್ನೇಹಿತರೆ. ಇದರಿಂದ ಇರ್ತಕ್ಕಂಥ ಒಂದು ರಹಸ್ಯ ಏನು, ವೈಜ್ಞಾನಿಕವಾಗಿರ್ತಕ್ಕಂಥ ಸರಳವಾಗಿರ್ತಕ್ಕಂಥ ಸತ್ಯಾಂಶ ಏನು, ರಹಸ್ಯ ಏನು ಅಂತಕ್ಕಂಥದ್ದು ನಾನು ನಿಮ್ಮ ಮುಂದೆ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಏನಿಲ್ಲ ಸ್ನೇಹಿತರೆ, ನಾವು ಏನಪ್ಪ ಅಂತಂದರೆ ಇದು ಸೈನ್ಸ್ ಇದು. ಸೊ ಅರ್ಥ ಮಾಡಿಕೊಳ್ಬೇಕು. ವಿಜ್ಞಾನವನ್ನೇ ಬಳಸಿಕೊಂಡು, ವಿಜ್ಞಾನದ ಸಲಕರಣೆಗಳನ್ನೇ ಬಳಸಿಕೊಂಡು ನಮಗೆ ದಿನನಿತ್ಯ ಮೋಸ ಮಾಡ್ತಾ ಹೋಗ್ತಾರೆ ಸ್ನೇಹಿತರೆ ಕೆಲವು ಸ್ವಾಮಿಗಳು. ನಾವು ಭಾಳಷ್ಟು ಕೇರ್ಫುಲ್ ಆಗಿರ್ಬೇಕಂತಕ್ಕಂಥದ್ದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಈ ರೀತಿ ನೀರು ಹಾಕಿಸ್ಕೊಂಡಾಗ ಏನಪ್ಪ ಅಂತಂದರೆ, ಈ ಎಲೆ ಏನಿದೆಯಲ್ಲ, ಈ ಎಲೆ ಈ ರೀತಿ ಮುಚ್ಚಿದಾಗ ನೋಡ್ಬೋದು, ಈ ಮುಚ್ಚಿದಾಗ ನೋಡಿ ಗಟ್ಟಿಗೆ ಥರ ಮುಚ್ಚಿದ್ದೀನಿ, ಉಲ್ಟಾ ಮಾಡಿದ್ದೀನಿ, ಮತ್ತೆ ಹಿಡ್ಕೊಂಡಿದ್ದೀನಿ. ಇದರಲ್ಲಿರ್ತಕ್ಕಂಥ ಸೈನ್ಸ್ ಏನಂತಕ್ಕಂಥ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಇದು ಯಾವುದೇ ಮಾಟ ಮಂತ್ರದ ಪ್ರಯೋಗ ಅಲ್ಲ, ಯಾವುದೇ ದೈವಶಕ್ತಿ ಅಲ್ಲ, ಯಾವುದೇ ಇನ್ಯಾವುದೇ ಏನಲ್ಲ. ನೀರಿನ ಕೆಳಮುಖ ಒತ್ತಡ ಮತ್ತು ಗಾಳಿಯ ಮೇಲ್ಮುಖ ಒತ್ತಡ ಸೈನ್ಸ್ ಇದು.
ನೀರಿನ ಕೆಳಮುಖ ಒತ್ತಡ ಮತ್ತು ಗಾಳಿಯ ಮೇಲ್ಮುಖ ಒತ್ತಡ ಸಮಾನ ಬಿಂದುವಿನಲ್ಲಿ ಇದ್ದಾಗ ಈ ರೀತಿ ಏನಪ್ಪ ಅಂತಂದರೆ ಒಳಗಿರ್ತಕ್ಕಂಥ ಗಾಳಿ ಹೊರಗಡೆ ಬರೋದಿಲ್ಲ, ಹೊರಗಿರ್ತಕ್ಕಂಥ ಗಾಳಿ ಒಳಗಡೆ ಹೋಗೋದಿಲ್ಲ. ಆವಾಗ ಏನಪ್ಪ ಅಂದರೆ ಈ ಎಲೆ ಈ ರೀತಿ ಹಿಡ್ಕೊಳ್ಳುತ್ತೆ. ಇದು ಸೈನ್ಸ್ ಹೌದಾ. ಸೈನ್ಸನ್ನು ಮುಂದೆ ಇಟ್ಕೊಂಡು ನಮಗೆ ಮೋಸ ಮಾಡ್ತಾ ಹೋಗ್ತಾರೆ ಸ್ನೇಹಿತರೆ. ಸೊ ವಿಜ್ಞಾನವನ್ನೇ ಬಳಸಿಕೊಂಡು ನಿಮಗೆ ಮಾಟಮಂತ್ರ ಆಗಿದೆಯೋ ಇಲ್ವೋ, ಅಥವಾ ನಿಮ್ಮ ಮನೆಗೆ ಮಾಟಮಂತ್ರ ಆಗಿದೆಯೋ ಇಲ್ವೋ, ನಾನು ಕಂಡುಹಿಡ್ತೀನಿ, ಅದಕ್ಕೆ ನಾನು ಪರಿಹಾರ ಕೊಡ್ತೀನಿ, ಆ ಪೂಜೆ ಮಾಡಿಸಿ, ಈ ಪೂಜೆ ಮಾಡಿಸಿ, ಆ ಹೋಮ ಮಾಡಿಸಿ, ಈ ಹೋಮ ಮಾಡಿಸಿ ಅಂತೇಳಿ ನಮ್ಮಿಂದ ನಿಮ್ಮಿಂದ ಸಾವಿರ ರೂಪಾಯಿ ಹಣವನ್ನು ಲೂಟಿ ಮಾಡ್ಕೊಂಡು ಹೋಗುವಂತಹ ಕೆಲವು ಕಳ್ಳು ಸ್ವಾಮಿಗಳು ನಮ್ಮ ಸಮಾಜದಲ್ಲಿ ಇದ್ದಾರೆ ಸ್ನೇಹಿತರೆ. ಭಾಳಷ್ಟು ಅಂಥವ್ರಿಂದ ನಾನು ಹೇಳ್ತಾ ಇದ್ದೀನಿ. ಎಲ್ಲರೂ ಕೇರ್ಫುಲ್ ಆಗಿರಬೇಕು. ದೇವರು ಧರ್ಮ ಅಂತಕ್ಕಂಥದ್ದು ಅವರವರ ನಂಬಿಕೆ. ಆ ನಂಬಿಕೆಗೆ ಬೆಲೆ ಕೊಡಿ, ಆದರೆ ಮೂಢನಂಬಿಕೆಗೆ ಯಾವತ್ತೂ ಕೂಡ ಬೆಲೆ ಕೊಡಬೇಡಿ ಅಂತಕ್ಕಂಥ ಮಾತನ್ನ ಎಲ್ಲರೂ ವೈಜ್ಞಾನಿಕವಾಗಿ ಮತ್ತು ವೈಚಾರಿಕವಾಗಿ ಚಿಂತಿಸೋಣ. ಪ್ರತಿಯೊಂದನ್ನು ಪ್ರಶ್ನಿಸಿ ಅದರಲ್ಲಿರತಕ್ಕಂಥ ಸತ್ಯಾಂಶ ಏನು ಅಂತಕ್ಕಂಥದ್ದನ್ನು ತಿಳ್ಕೊಂಡು ನಾವು ಮುಂದೆ ಸಾಗೋಣ ಅಂತಕ್ಕಂಥ ಮಾತನ್ನ ಈ ಒಂದು ರಹಸ್ಯಗೋಗಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ.